ಈಗ ವಿಚಾರಣೆಗೆ ಬರಬೇಕು, ನೋಟಿಸ್ ಹಾಕಿದ್ದಾರೆ, ಬರ್ತಾರೆ, ಯಾವತ್ತೋ ದಿನ ಬರ್ತಾರೆ, ಬರಲೇಬೇಕು. ಬರದೇ ಇದ್ರೆ ಅಬ್ಸ್ಕಾಂಡರ್ ಆಗ್ತಾರೆ, ಅಬ್ಸ್ಕಾಂಡರ್ ಆದ್ಮೇಲೆ ಅರೆಸ್ಟ್ ಆಗುತ್ತೆ, ಬೇರೆ ಏನೋ ಪ್ರಾಬ್ಲಮ್ ಆಗುತ್ತೆ, ಅದು ಬರಲೇಬೇಕಾಗತ್ತೆ, ಬರ್ತಾರೆ. ಬಿಕಾಸ್ ಜಾಮೀನು ಬೇರೆ ಸಿಕ್ಕಿದೆ, ಹಾಗಾಗಿ ಬರ್ಬೋದು, ಬರದೇ ಇರಲ್ಲ. ಒಂದಿನ ಹಿಂಗಾಗ್ಬೋದು, ಒಂದಿನ ಹಂಗಾಗ್ಬೋದು. ಜನರನ್ನ ಮಿಸ್ಲೀಡ್ ಮಾಡ್ತಿದ್ದೀರಾ ನೀವು. ಯು ಆರ್ ಎ ಫ್ರಾಡ್, ಯು ಆರ್ ಎ ಚೀಟ್, ಯು ಆರ್ ಅಂಡರ್ ಅರೆಸ್ಟ್. ಒಂದು ಕಡೆ ಬುರ್ಡೆ ದಾಸ ಯಾವುದು ಇಲ್ಲ ಅಂತ ಅವನು ಬಿಟ್ಟ ರೈಲು, ಇನ್ನೊಂದು ಕಡೆ ಅನನ್ಯ ಭಟ್ ವಿಚಾರದಲ್ಲಿ ಈಕೆ ಬಂದು ಹಿಂಗೆ ಹೇಳಿದ್ರು. ಈಗ ಯಾರಿಗೆ ಕರೆ ಕೊಡೋಣ ಸರ್, ಬಂದು ಹೋರಾಟ ಮಾಡಿ ಗುರಿ ಮುಟ್ಟುವವರೆಗೆ ನಿಲ್ಲಬೇಡಿ, ಯಾರ ಕರೆ ಕೊಡೋಣ? ಈಗ ನೀನ್ ಮಾತು ಕಲ್ಸ್ಬಿಡ ಕಣ, ನಿಮ್ ಹೆಂಗಸರು ಹಿಂಗೆ ಮಾತು ಕಲ್ಸ್ಬಿಡೋರೆ. ನೀವು ಧರ್ಮಸ್ಥಳ ಪ್ರವೇಶ ಮಾಡಿದ್ರೆ ಅಥವಾ ಎಲ್ಲರೂ ಓಡಾಡಿದ್ರೆ ಪ್ರೊಟೆಸ್ಟ್ ಮಾಡಿ ಅಂತ ಕರೆ ಕೊಡೋಣ, ಏನು ಕರೆ ಕೊಡಬೇಕು? ಇದಕ್ಕೆ ಏನಂತೀರ ಒಂಚೂರು ಹೇಳ್ಬೇಕು ನೀವು. ಪ್ರಕರಣದಲ್ಲಿ ನನಗೆ ಅರ್ಥವಾಗದೇ ಇರೋದು, ಒಂದು ಪರ್ಫೆಕ್ಟ್ ಸ್ಪ್ಲಿಟ್ ಆದಂಗಿದೆ ಬಿಟ್ವೀನ್ ಸೋಷಿಯಲ್ ಮೀಡಿಯಾ, ನ್ಯೂಸ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಎಲ್ಲರೂ ಅಲ್ಲದೆ ಇರ್ಬೋದು ಕೆಲವರು, ಮತ್ತು ನಾರ್ಮಲ್ ಮೈನ್ ಸ್ಟ್ರೀಮ್ ಲೆಗಸಿ ಮೀಡಿಯಾನಲ್ಲಿ. ಅದ್ರ ಮೇಲೆ ಆರೋಪ, ಲೆಗಸಿ ಮೀಡಿಯಾ ಅಂದರೆ ನಮ್ಮಂಥವ್ರು ಕೋಪ ತೀರ್ಸ್ಕೊಂಡ್ಬಿಟ್ರೆ ಬಿಡಿ, ನಾವು ಏನೂ ಮಾಡಿಲ್ಲ, ಏನೋ ಆಗೋಗಿದೆ, ಮಾಡಿಬಿಟ್ಟಿದ್ದಾರೆ, ಏನೂ ಮಾಡದೆ ಸುಮ್ಮನಿದ್ರು ಅಟ್ಯಾಕ್ ಮಾಡ್ಕೊಂಡು ಕೂತಿದ್ರು. ಹೌದು, ಯಾಕೆ ಬಾಯಿ ಮುಚ್ಕೊಂಡಿದ್ದೀರಿ, ಏನು ತಗೊಂಡ್ರಿ, ಈಗೆಲ್ಲ ಕೇಳಿದ್ದು. ನಿಮ್ಮ ಅಪ್ಪನ ಮನೆ ತಾತನ ಮನೆಯಿಂದ ಬಂದು ನಡೆಸ್ತಾ ಇದ್ದೀನಿ ನಾವು ಟಿವಿನ ಕಚಡ. ನನ್ನನ್ನ ಏಕವಚನದಲ್ಲಿ ಮಾತಾಡೋ ಸೊಕ್ಕೆ ನಿನಗೆ. ಏನು ತಿಂತೀಯಾ ನೀನು ಅಂತ ಕೇಳ್ತೀನಿ ನನ್ನ ಎದುರುಗಡೆಗೆ ಬಂದರೆ ಯಾರಾದ್ರೂ. ಬೆವರು ಸುರಿಸಿ ಕಟ್ಟಿದ್ದೀವಿ ಸಂಸ್ಥೆಗಳನ್ನು, ನಿಮ್ಮ ಥರ ಹೇಸಿಗೆ ತಿಂದಿಲ್ಲ ನಾವುಗಳು, ಇಡಿಯಟ್ಗಳಂಥದ್ದು. ನಿನ್ನೇನು ನಿಮ್ಮಪ್ಪನಿಗೂ ಅಷ್ಟೇ, ಮನಮುರ ಕೆಲಸ ಮಾಡೋರಿಗೆಲ್ಲ ನಾವು ಹೀಗೇನೆ ಮರ್ಯಾದೆ ಕೊಡೋದು. ಈಗ ಇವರು ಸಾಹೇಬರು ವಿಡಿಯೋ ಮಾಡಿ ಹೇಳಿದ್ದಾರೆ, ಇರ್ಬೋದ್ರಿ ನಿಜ. ಯಾವುದು ಸರ್ ನಿಜ? ವಿಡಿಯೋಲ್ಲಿ ಬಂದಿರೋದು ಅವನು ಮಾಸ್ಕ್ ಮ್ಯಾನ್ ಹೇಳ್ತಾನೆ ಗುಂಡಿ ತೋಡಿ ಸತ್ಯ ಹೊರಗೆ ಬಂದ್ಬಿಡುತ್ತೆ. ಇರ್ಬೋದು, ಮಾಸ್ಕ್ ಮ್ಯಾನ್ಗೆ ಅರಿವಿಲ್ಲದ ಇವ್ರಿಗೆ ಅರಿವು ಇರ್ಬೋದಲ್ಲ, ಇವ್ರಿಗೆ ಗೊತ್ತಿರ್ಬೋದು ಎಲ್ಲಿದೆ 100 ಬಾಡಿ ಅಂತ, ಇವ್ರಿಗೆ ಗೊತ್ತಿರ್ಬೋದು ಅನನ್ಯ ಭಟ್ ಎಲ್ಲಿದ್ದಾಳೆ ಅಂತ. ಮತ್ತೆ ಇನ್ನೊಬ್ಬನ್ ಕಳ್ಸೋದ್ ಬದಲು ಖುದ್ದು ಇವರೇ ಬರಬೇಕು. ಬೇಡ ಅಂತ ಬಿಟ್ಟಿದ್ರು, ಈಗ ಅವರೇ ಬರ್ತಾರೆ, ಬಲ ಭೀಮನಂತೆ ಅವರೇ ಬಂದು ಹೇಳ್ಬೋದು. ಈಗ ನಿಮ್ಗೇನು ಗೊತ್ತು? ನಿಜವಾದ ಜೀವಂತ ಸಾಕ್ಷಿಗಳು ಇವರೇ ಹಾಗಾದ್ರೆ. ಇರ್ಬೋದು, ನನಗೆ ಗೊತ್ತಿಲ್ಲ, ಇರಬಹುದು. ಈಗಲೂ ಬೆನಿಫಿಟ್ ಆಫ್ ಡೌಟ್ ಅವ್ರಿಗಿದೆ, ಅವ್ರು ಬಂದು ಅದನ್ನು ಹೇಳಲಿ, ಸತ್ಯ ಹೊರಗೆ ತರಲಿ, ಡೌಟೇ ಇಲ್ಲ. ನಾನು ಈಗಲೂ ಫುಲ್ ಸಪೋರ್ಟ್ ಅಪ್ಪ. ಅಲ್ಲ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನಿಜವಾಗ್ಲೂ ಆಗಿರಬಹುದಾದ ಯಾವುದಾದ್ರೂ ಒಂದು ರೇಪ್ ಆ್ಯಂಡ್ ಮರ್ಡ್ರು, ಹೆಣ್ಮಗುದೋ ಅಥವಾ ಮರ್ಡ್ರ್ ಯಾರ ಗಂಡು ಸುರದೆ ಹಾಕ್ಕೊಳ್ಳಿ ಇದ್ರೆ ಅದನ್ನು ಯಾತಕ್ಕೆ ಮುಚ್ಚಿಡ್ಬೇಕು? ಅವನು ಯಾವನಾರು ಆಗಿರಲಿ ರೀ ಮಾಡಿದವನು, ಯಾಕೆ ಮುಚ್ಚಿಡ್ಬೇಕು? ಫಾರ್ ವಾಟ್? ಕರೆಕ್ಟಾಗಿ ಹೇಳಿದ್ರಿ. ಫಾರ್ ವಾಟ್? ನನ್ನ ಹತ್ರ ಬಂದು ಕಾಫಿ ಕೊಡ್ಸೋಕ್ಕೆ ಯೋಗ್ಯತೆ ಇಲ್ಲದೆ ಇರೋರೆಲ್ಲ ದುಡ್ಡಿನ ವಿಚಾರ ಮಾತಾಡಿದ್ರೆ ಚಪ್ಪಲಿ ಹೊಡಿಸ್ಬಿಟ್ಟು ಹೊಡಿತಾರೆ ಜನ, ಹೇಳಿದ್ದೀನಿ. ಕೂಲ್ ಡೌನ್. ವೈ ಶುಡ್ ಐ ಕೂಲ್ ಡೌನ್ ಸರ್? ವೈ? ಅವರು ಮಾಡಿರೋ ತಪ್ಪನ್ನು ಅವರಿಗೆ ಹೇಳ್ತಿದ್ದೀನಿ. ಅತ್ತಪ್ಪ 4 ದಿನಗಳ ಕಾಲ ಒಂದು ಹೆಣ್ಣು ಮಗಳನ್ನ ಕಟ್ ಹಾಕೋ, ಕೂಡ್ ಹಾಕೋ, ಆಕೆಗೆ ಅತ್ಯಾಚಾರ ಮಾಡ್ತಾರೆ. ನಂತರ ಆಕೆ ಬಾಡಿನ ಅವಳ ಗೆಳತಿಯರೋ ಗೆಳೆಯರ ಮುಂದೆ ಎತ್ಕೊಂಡು ಹೋಗ್ತಾರೆ ಅಥವಾ ಎಳ್ಕೊಂಡು ಹೋಗ್ತಾರೆ, ಡ್ಯಾಶ್ ಡ್ಯಾಶ್ ವಾಟ್ ಎವರ್ ಅಂತೆಲ್ಲ ಹೇಳಿದ್ರಲ್ಲಪ್ಪ. ಈಗ ಬೇಕಲ್ಲ, ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ರೇಪ್ ಹುಡುಗಿಯಾಗಿದ್ದ ಹುಡುಗಿನೂ ಬೇಕು, ಆ ಗೆಳತಿಯರೋ ಗೆಳೆಯರೋ ಬೇಕು. ಯಾಕಂದ್ರೆ ನಿಮ್ಮ ವರ್ಣನೆ ಹೆಚ್ಚು ಕಡಿಮೆ ಪ್ರತ್ಯಕ್ಷದರ್ಶಿ, ನೋಡಿದ ರೀತಿಯಲ್ಲೇ ಹೇಳ್ತಾರೆ. ಈಗ ಹೇಳಿ, ಬಂದು ವಿವರಣೆ ಕೊಡಬಹುದು ಅಂದ್ಕೊಂಡಿದ್ದೀನಿ ನಾನು. ಶನಿ 9ನೇ ಮನೇಲಿ ಅವನೇ, ಹಣೆ ಬರಕ್ಕೂ ಹೊಣೆ ಯಾರು? ಈಗ ಎಲ್ಲಿ ಜಗಳ ತಂದಾಗ್ತಾನೋ ಏನೋ. ವಿಚಾರಣೆಗೆ ಹಾಜರಾದ್ರೆ ಎಕ್ಸಾಕ್ಟ್ಲಿ ಆಗಲೇಬೇಕು, ಆದರೆ ಏನಿಲ್ಲ ಅಲ್ಲಿ, ಆಗಲೇಬೇಕು. ಎಸ್, ಬಾರ ಪುಟ್ಟ, ಬಾರಜ ಬೆಳಿಟ್ಕೊಂಡು ಬಾರ ಪುಟ್ಟ.